ನಮಸ್ಕಾರ ಸ್ನೇಹಿತರೆ, ವೈರಲ್ ಜಗತ್ತಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಿಮ್ಮ BLO ರವರು ನಿಮ್ಮ SIR ಫಾರ್ಮ್ ನ ಸಬ್ಮಿಟ್ ಮಾಡಿದಾರಾ ಇಲ್ವಾ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ನೋಡೋಣ. ಅದಕ್ಕೂ ಮುನ್ನ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈಗಾಗಲೇ SIR ಪ್ರಕ್ರಿಯೆ ಮುಕ್ತಾಯ ಹಂತದಲ್ಲಿದೆ. ನೀವು ಆಲ್ರೆಡಿ SIR ಫಾರ್ಮ್ ಅನ್ನ ಬರೆದು ನಿಮ್ಮ BLO ರವರಿಗೆ ನೀಡಿದ್ದೀರಾ. ಅವರು ಸಿಸ್ಟಮ್ ಅಲ್ಲಿ ಸ್ಕ್ಯಾನ್ ಮಾಡಿ ಅಪ್ಡೇಟ್ ಮಾಡಿದಾರಾ ಇಲ್ವಾ ಅಂತ ಹೇಗೆ ತಿಳ್ಕೊಳ್ಳೋದು ಬನ್ನಿ ಈಗ ನೋಡೋಣ. ಮೊದಲಿಗೆ ನಿಮ್ಮ ಗೂಗಲ್ ಕ್ರೋಮ್ ನಲ್ಲಿ voters.eci.gov.in ಅಂತ ಟೈಪ್ ಮಾಡಿ, ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಲಿಂಕ್ ಅನ್ನ ಕೊಟ್ಟಿದ್ದೀನಿ, ಅದರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೀವು ಈಗಾಗಲೇ ಈ ವೆಬ್ಸೈಟ್ ನಲ್ಲಿ ಸೈನ್ ಅಪ್ ಆಗಿದ್ರೆ ಡೈರೆಕ್ಟ್ ಆಗಿ ಲಾಗಿನ್ ಆಗಿ, ಇಲ್ಲಾಂತಂದ್ರೆ ನಿಮ್ಮ ಡೀಟೇಲ್ಸ್ ಅನ್ನ ಫಿಲ್ ಮಾಡಿ ಸೈನ್ ಅಪ್ ಆಗಿ. ನಾನು ಡೈರೆಕ್ಟ್ ಆಗಿ ಲಾಗಿನ್ ಆಗ್ತಾ ಇದ್ದೀನಿ. ನಿಮ್ಮ ಮೊಬೈಲ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಿ, ಅದರ ಕೆಳಗೆ ಕ್ಯಾಪ್ಚಾವನ್ನ ಎಂಟರ್ ಮಾಡಿ, ನಂತರ OTP ಬರುತ್ತೆ. OTP ಯನ್ನ ಎಂಟರ್ ಮಾಡಿದ್ರೆ ಈ ಪೇಜ್ಗೆ ಲಾಗಿನ್ ಆಗುತ್ತೆ. ಆನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫಿಲ್ ಎನ್ಯುಮರೇಷನ್ ಫಾರ್ಮ್ ಅಂತ ಇದೆಯಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಮೊದಲು ರಾಜ್ಯ ಸೆಲೆಕ್ಟ್ ಮಾಡ್ಕೊಳ್ಳಿ, ಕರ್ನಾಟಕ ಅಂತ. ನಂತರ ನಿಮ್ಮ ವೋಟರ್ ID ಅಂದ್ರೆ ಪ್ರಸ್ತುತ ಇರುವಂತ ವೋಟರ್ ID ಯನ್ನ ಇಲ್ಲಿ ಎಂಟರ್ ಮಾಡಿ ಸರ್ಚ್ ಬಟನ್ ಪ್ರೆಸ್ ಮಾಡಿ. ಇಲ್ಲಿ ಆಲ್ರೆಡಿ ಸಬ್ಮಿಟೆಡ್ ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಂಟ್ಯಾಕ್ಟ್ ಯುವರ್ BLO ಅಂತ ಬಂದ್ರೆ ನಿಮ್ಮ ಫಾರ್ಮ್ ಅನ್ನ BLO ರವರು ಆಲ್ರೆಡಿ ಸಿಸ್ಟಮ್ ಅಲ್ಲಿ ಸ್ಕ್ಯಾನ್ ಮಾಡಿ ಅಪ್ಡೇಟ್ ಮಾಡಿದ್ದಾರೆ ಅಂತ ಅರ್ಥ. ಇದಕ್ಕಾಗಿ ಈ ರೀತಿ ಸ್ಟೇಟಸ್ ಬರುತ್ತೆ. ಒಂದ್ ವೇಳೆ ಇಲ್ಲಿ ಫಿಲ್ಡ್ ಇನ್ಫಾರ್ಮೇಶನ್ ಅಂತ ನಿಮ್ಮ ಡೀಟೇಲ್ಸ್ ಏನಾದ್ರೂ ಬಂತು ಅಂತಂದ್ರೆ ನಿಮ್ಮ ಫಾರ್ಮ್ ಇನ್ನು ಸಬ್ಮಿಟ್ ಆಗಿಲ್ಲ ಅಂತ ಅರ್ಥ. ಅದಕ್ಕಾಗಿ ನೀವು ನಿಮ್ಮ BLO ರವರನ್ನ ಕಾಂಟ್ಯಾಕ್ಟ್ ಮಾಡಿ. ಇಲ್ಲೇ ಕೆಳಗೆ ಅವರ ನಂಬರ್ ಮತ್ತು ಅವರ ಹೆಸರು ಕೂಡ ಇದೆ. ನೀವು ಡೈರೆಕ್ಟ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಫಾರ್ಮ್ ಅನ್ನ ಇನ್ನೂ ಸಬ್ಮಿಟ್ ಮಾಡಿಲ್ಲ ಯಾಕೆ ಅಂತ ತಿಳ್ಕೋಬಹುದು. ಒಂದ್ ವೇಳೆ ನೀವು ಆನ್ಲೈನ್ ಅಲ್ಲೇ ಸಬ್ಮಿಟ್ ಮಾಡ್ಕೊಂತೀವಿ ಅಂತಂದ್ರೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಿ, ನಂತರ OTP ಬರುತ್ತೆ. OTP ಯನ್ನ ಎಂಟರ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಆ ಪೇಜ್ ನಲ್ಲಿ ನಿಮ್ಮ ಪ್ರೆಸೆಂಟ್ ಡೀಟೇಲ್ಸ್ ಮತ್ತು 2002ರ ವೋಟರ್ಸ್ ಡೀಟೇಲ್ಸ್ ಎಂಟರ್ ಮಾಡಿ ನೀವೇ ಡೈರೆಕ್ಟ್ ಆಗಿ ಸಬ್ಮಿಟ್ ಮಾಡಬಹುದು. ನಿಮ್ಗೇನಾದ್ರೂ ಆನ್ಲೈನ್ ನಲ್ಲಿ ಹೇಗೆ ಈ ಫಾರ್ಮ್ ಅನ್ನ ಫಿಲ್ ಮಾಡಬೇಕು ಅಂತ ತಿಳ್ಕೋಬೇಕಾ, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆನ್ಲೈನ್ ಅಲ್ಲಿ SIR ಫಾರ್ಮ್ ನ ಹೇಗೆ ಸಬ್ಮಿಟ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಈ ರೀತಿಯಾಗಿ ನಿಮ್ಮ BLO ರವರಿಗೆ ನೀವು ಫಿಲ್ ಮಾಡಿ ನೀಡಿರುವ SIR ಫಾರ್ಮ್ ಸಬ್ಮಿಟ್ ಆಗಿದೆಯಾ ಇಲ್ವಾ ಅನ್ನೋದನ್ನ ತಿಳ್ಕೋಬಹುದು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ವೈರಲ್ ಜಗತ್ತಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಿಮ್ಮ BLO ರವರು ನಿಮ್ಮ SIR ಫಾರ್ಮ್ ನ ಸಬ್ಮಿಟ್ ಮಾಡಿದಾರಾ ಇಲ್ವಾ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ನೋಡೋಣ. ಅದಕ್ಕೂ ಮುನ್ನ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈಗಾಗಲೇ SIR ಪ್ರಕ್ರಿಯೆ ಮುಕ್ತಾಯ ಹಂತದಲ್ಲಿದೆ. ನೀವು ಆಲ್ರೆಡಿ SIR ಫಾರ್ಮ್ ಅನ್ನ ಬರೆದು ನಿಮ್ಮ BLO ರವರಿಗೆ ನೀಡಿದ್ದೀರಾ. ಅವರು ಸಿಸ್ಟಮ್ ಅಲ್ಲಿ ಸ್ಕ್ಯಾನ್ ಮಾಡಿ ಅಪ್ಡೇಟ್ ಮಾಡಿದಾರಾ ಇಲ್ವಾ ಅಂತ ಹೇಗೆ ತಿಳ್ಕೊಳ್ಳೋದು ಬನ್ನಿ ಈಗ ನೋಡೋಣ. ಮೊದಲಿಗೆ ನಿಮ್ಮ ಗೂಗಲ್ ಕ್ರೋಮ್ ನಲ್ಲಿ voters.eci.gov.in ಅಂತ ಟೈಪ್ ಮಾಡಿ, ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಲಿಂಕ್ ಅನ್ನ ಕೊಟ್ಟಿದ್ದೀನಿ, ಅದರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೀವು ಈಗಾಗಲೇ ಈ ವೆಬ್ಸೈಟ್ ನಲ್ಲಿ ಸೈನ್ ಅಪ್ ಆಗಿದ್ರೆ ಡೈರೆಕ್ಟ್ ಆಗಿ ಲಾಗಿನ್ ಆಗಿ, ಇಲ್ಲಾಂತಂದ್ರೆ ನಿಮ್ಮ ಡೀಟೇಲ್ಸ್ ಅನ್ನ ಫಿಲ್ ಮಾಡಿ ಸೈನ್ ಅಪ್ ಆಗಿ. ನಾನು ಡೈರೆಕ್ಟ್ ಆಗಿ ಲಾಗಿನ್ ಆಗ್ತಾ ಇದ್ದೀನಿ. ನಿಮ್ಮ ಮೊಬೈಲ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಿ, ಅದರ ಕೆಳಗೆ ಕ್ಯಾಪ್ಚಾವನ್ನ ಎಂಟರ್ ಮಾಡಿ, ನಂತರ OTP ಬರುತ್ತೆ. OTP ಯನ್ನ ಎಂಟರ್ ಮಾಡಿದ್ರೆ ಈ ಪೇಜ್ಗೆ ಲಾಗಿನ್ ಆಗುತ್ತೆ. ಆನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫಿಲ್ ಎನ್ಯುಮರೇಷನ್ ಫಾರ್ಮ್ ಅಂತ ಇದೆಯಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಮೊದಲು ರಾಜ್ಯ ಸೆಲೆಕ್ಟ್ ಮಾಡ್ಕೊಳ್ಳಿ, ಕರ್ನಾಟಕ ಅಂತ. ನಂತರ ನಿಮ್ಮ ವೋಟರ್ ID ಅಂದ್ರೆ ಪ್ರಸ್ತುತ ಇರುವಂತ ವೋಟರ್ ID ಯನ್ನ ಇಲ್ಲಿ ಎಂಟರ್ ಮಾಡಿ ಸರ್ಚ್ ಬಟನ್ ಪ್ರೆಸ್ ಮಾಡಿ. ಇಲ್ಲಿ ಆಲ್ರೆಡಿ ಸಬ್ಮಿಟೆಡ್ ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಂಟ್ಯಾಕ್ಟ್ ಯುವರ್ BLO ಅಂತ ಬಂದ್ರೆ ನಿಮ್ಮ ಫಾರ್ಮ್ ಅನ್ನ BLO ರವರು ಆಲ್ರೆಡಿ ಸಿಸ್ಟಮ್ ಅಲ್ಲಿ ಸ್ಕ್ಯಾನ್ ಮಾಡಿ ಅಪ್ಡೇಟ್ ಮಾಡಿದ್ದಾರೆ ಅಂತ ಅರ್ಥ. ಇದಕ್ಕಾಗಿ ಈ ರೀತಿ ಸ್ಟೇಟಸ್ ಬರುತ್ತೆ. ಒಂದ್ ವೇಳೆ ಇಲ್ಲಿ ಫಿಲ್ಡ್ ಇನ್ಫಾರ್ಮೇಶನ್ ಅಂತ ನಿಮ್ಮ ಡೀಟೇಲ್ಸ್ ಏನಾದ್ರೂ ಬಂತು ಅಂತಂದ್ರೆ ನಿಮ್ಮ ಫಾರ್ಮ್ ಇನ್ನು ಸಬ್ಮಿಟ್ ಆಗಿಲ್ಲ ಅಂತ ಅರ್ಥ. ಅದಕ್ಕಾಗಿ ನೀವು ನಿಮ್ಮ BLO ರವರನ್ನ ಕಾಂಟ್ಯಾಕ್ಟ್ ಮಾಡಿ. ಇಲ್ಲೇ ಕೆಳಗೆ ಅವರ ನಂಬರ್ ಮತ್ತು ಅವರ ಹೆಸರು ಕೂಡ ಇದೆ. ನೀವು ಡೈರೆಕ್ಟ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಫಾರ್ಮ್ ಅನ್ನ ಇನ್ನೂ ಸಬ್ಮಿಟ್ ಮಾಡಿಲ್ಲ ಯಾಕೆ ಅಂತ ತಿಳ್ಕೋಬಹುದು.
ಒಂದ್ ವೇಳೆ ನೀವು ಆನ್ಲೈನ್ ಅಲ್ಲೇ ಸಬ್ಮಿಟ್ ಮಾಡ್ಕೊಂತೀವಿ ಅಂತಂದ್ರೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಿ, ನಂತರ OTP ಬರುತ್ತೆ. OTP ಯನ್ನ ಎಂಟರ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಆ ಪೇಜ್ ನಲ್ಲಿ ನಿಮ್ಮ ಪ್ರೆಸೆಂಟ್ ಡೀಟೇಲ್ಸ್ ಮತ್ತು 2002ರ ವೋಟರ್ಸ್ ಡೀಟೇಲ್ಸ್ ಎಂಟರ್ ಮಾಡಿ ನೀವೇ ಡೈರೆಕ್ಟ್ ಆಗಿ ಸಬ್ಮಿಟ್ ಮಾಡಬಹುದು. ನಿಮ್ಗೇನಾದ್ರೂ ಆನ್ಲೈನ್ ಅಲ್ಲಿ ಹೇಗೆ ಈ ಫಾರ್ಮ್ ಅನ್ನ ಫಿಲ್ ಮಾಡಬೇಕು ಅಂತ ತಿಳ್ಕೋಬೇಕಾ? ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆನ್ಲೈನ್ ಅಲ್ಲಿ SR ಫಾರ್ಮ್ ನ ಹೇಗೆ ಸಬ್ಮಿಟ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಈ ರೀತಿಯಾಗಿ ನಿಮ್ಮ BLO ಅವರಿಗೆ ನೀವು ಫಿಲ್ ಮಾಡಿ ನೀಡಿರುವ SR ಫಾರ್ಮ್ ಸಬ್ಮಿಟ್ ಆಗಿದೆಯಾ ಇಲ್ವಾ ಅನ್ನೋದನ್ನ ತಿಳ್ಕೋಬಹುದು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.